ನಮಸ್ಕಾರ. ಇವತ್ತು ಹಸಿರು ಮಂಡಕ್ಕಿಗೆ ಒಗ್ಗರಣೆ ಮಾಡೋದು ಹೇಗಂತ ನೋಡೋಣ. ನೋಡ್ರಿ, ಈಗ ಎಣ್ಣೆ ಹಾಕ್ಯಣಿ, ಎಣ್ಣೆ ಕಾದೈತಿ, ಕರಿಬೇವು ಹಾಕ್ಯಂತ. ಈಗ ಸಾಸಿವೆ ಜೀರಿಗೆ ಹಾಕ್ಯಂತ ನೋಡ್ರಿ ಸಾಸಿವೆ ಜೀರಿಗೆ ಹಾಕ್ಯಣಿ. ಈಗ ಈರುಳ್ಳಿ ಹಾಕ್ಯಂತ ನೋಡ್ರಿ. ಸ್ವಲ್ಪ ಕೈ ಇಟ್ಕೋಬೇಕು, ಈರುಳ್ಳಿ ಬೇಗ. ನೋಡ್ರಿ, ಈರುಳ್ಳಿ ಬೆಂದಾವು. ಈಗ ಮೆಣಸಿನ್ಕಾಯಿ ಹಾಕ್ಯಂತೀವಿ. ಈಗ ಅರ್ಶಿನ ಪುಡಿ ಹಾಕ್ಯಂತೀವಿ ನೋಡ್ರಿ. ಕಲರ್ಗೆ ಎಷ್ಟು ಬೇಕು ನೋಡಿ ಅಷ್ಟೇ ಅರ್ಶಿನ ಪುಡಿ ಹಾಕ್ಯಂತೀವಿ. ಉಪ್ಪು ಹಾಕ್ಯಂತ ನೋಡ್ರಿ, ಒಂದು ಸ್ಪೂನು ಉಪ್ಪು ಹಾಕ್ಯಂತ. ಈಗ ಇದನ್ನು ಮಿಕ್ಸ್ ಮಾಡ್ತೀವಿ. ಬೆಲ್ಲ ಹಾಕ್ಯಂತ ನೋಡ್ರಿ. ಸ್ವಲ್ಪ ಕೊತ್ತಂಬರಿ ಹಾಕ್ಯಂತನ್ರಿ. ನೋಡ್ರಿ, ಈಗ ಒಗ್ಗರಣೆ ರೆಡಿ ಆಗೈತಿ. ನೋಡ್ರಿ, ಈಗ ಒಗ್ಗರಣೆ ರೆಡಿ ಆಗೈತಿ. ಈಗ ಮಂಡಕ್ಕಿ ತೋರಿಸ್ಕೊಂಡು ಬರ್ರಿ. ನೋಡ್ರಿ, ಎಷ್ಟು ಮಂಡಕ್ಕಿ ತೊಗೊಂಡಿನಿ, 2 ಕಲ್ಪವು. ಈಗ ಇವನ್ನ ನೀರು ಬಿಟ್ಕೊಂಬರ್ತಾನೆ ನೋಡ್ರಿ. ನೀರು ಬಿಟ್ಕೊಂಬಂದು ಇವ್ನು ತೋರಿಸ್ತಾನೆ ರೀ. ನೋಡ್ರಿ, ನೀರು ಬಿಟ್ಕೊಂಬಂದಾನಿ, ಇವಾಗ ತೋರಿಸ್ಕೊತಾನೆ ನೋಡ್ರಿ. ತೀರ ಕೈಲಿ ಬ್ರಷ್ ಮಾಡಬಾರ್ದು, ಪುಡಿ ಪುಡಿ ಹಾಕವು. ಈ ಥರ ಹೂವು ತೊಳ್ದಂಗೆ ತೊಳಿಬೇಕು ನೋಡ್ರಿ. ನೋಡ್ರಿ, ಈಗ ಒಗ್ಗರಣೆ ತಳಗೆ ಇಳಿತಾನೆ. ಒಂದು ಸ್ವಲ್ಪ ಒಗ್ಗರಣೆ ತೆಗೆದು ಇಟ್ಕೊಂಡ್ರಿ, ಮತ್ತು ಬೇಕಂದ್ರೆ ಹಾಕ್ಯನಕ್ಕೆ ಬರ್ತೈತಿ. ಈ ಥರ ನೀರು ಇಲ್ದಂಗೆ ಹಿಂಡಿ ಹಾಕ್ಯಬೇಕು ನೋಡ್ರಿ. ನೋಡ್ರಿ, ಹಾಕಿನ ಓಸು ಈಗ ಕಲಿಸ್ಕೊಂತಾನೆ ನೋಡ್ರಿ. ಉಪ್ಪು ಕಮ್ಮಿ ಬಿದ್ದರೆ ಮತ್ತು ಮ್ಯಾಗ ಜೀನಿಗೆ ಉಪ್ಪು ಬರ್ತೈತಿಲ್ರಿ, ಮ್ಯಾಗ ಒಂದು ಸ್ವಲ್ಪ ಉದುರ್ಸ್ಕೊಂಡ್ರೆ ನಡೀತೈತಿ ನೋಡ್ರಿ. ಕಾಲಿಸ್ಕೊಂಡನಿ, ಪುಟಾಣಿ ಇಟ್ಟಕ್ಕಂತಾನೆ ನೋಡ್ರಿ. ಈಗ ಇದನ್ನು ಸಾವಾನ್ಯಾಗ ಮಿಕ್ಸ್ ಮಾಡ್ಕೋಬೇಕು. ಪುಟಾಣಿ ಹಿಟ್ಟು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಹಾಕೋ ನೋಡ್ರಿ. ದೋಸೆ ಮಂಡಕ್ಕಿಗೆ ಪುಟಾಣಿ ಹಿಟ್ಟು ಜಾಸ್ತಿ ಇದ್ರೆ ನಡೀತೈತಿ ರೀ. ಸರ್ವ್ ಮಾಡೀನಿ. ಈಗ ಈರುಳ್ಳಿ ಹಾಕ್ಯಂತೀನಿ ನೋಡ್ರಿ. ಈರುಳ್ಳಿ ಹಾಕ್ಯಬೋದು ರೀ, ಕೊತ್ತಂಬರಿ ಹಾಕ್ಯಬೋದು, ಶೇಂಗಾ ಕಾಳು ಎಣ್ಣೆ ಕರೆದು ಹಾಕ್ಯಬೋದು. ಟೇಸ್ಟ್ ಹಾಕೋ ನೋಡ್ರಿ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಯಂತೀನಿ ನೋಡ್ರಿ. ನೋಡ್ರಿ, ಇಷ್ಟ ಸುಲಭವಾಗಿ ದೋಸೆ ಮಂಡಕ್ಕಿ ಮಾಡ್ಬೋದು ನೋಡ್ರಿ. ಎಣ್ಣೆ ಕರೆದು ಶೇಂಗಾ ಕಾಳು ಹಾಕ್ಯಂಡ್ರಿ ಟೇಸ್ಟ್ ಹಾಕೋ ನೋಡ್ರಿ. ನಾನು ನಿಂಬೆಹಣ್ಣು ರಸನ ಹಿಂಡೀನಿ ರೀ. ಹುಂಚಿ ಹುಳಿ ಆದ್ರೆ ಹಾಕ್ಬೋದು ರೀ ಒಗ್ಗರಣೆಗೆ. ನಿಂಬೆಹಣ್ಣಿನ ರಸ ಆದ್ರೆ ಹಿಂಡ್ಬೋದು. ನಾನು ನಿಂಬೆಹಣ್ಣಿನ ರಸ ಹಿಂಡೀನಿ ರೀ, ಅದನ್ನು ತೋರಿಸ್ಲಿಲ್ಲ ನಿಮಗೆ. ನೋಡ್ರಿ, ಇಷ್ಟ ಸುಲಭವಾಗಿ ಮಾಡ್ಬೋದು. ನಾನು ಮಾಡಿದ ರೆಸಿಪಿ ನಿಮಗೆ ಇಷ್ಟ ಆಗೈತೆ ಅಂತ ಭಾವಿಸ್ತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೆ ನಮಸ್ಕಾರ.